ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ. ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಇದು. ಸೊ ಫಸ್ಟ್ ನಿಮಗೆಲ್ಲರಿಗೂ ವಿಶ್ ಮಾಡ್ತೀನಿ ಹ್ಯಾಪಿ ಯುಗಾದಿ. ಹೊಸ ವರ್ಷ ನಿಮ್ಗೆ ಖುಷಿ ಸಂತೋಷ ಎಲ್ಲನೂ ಕೊಡಲಿ. ನೀವೇನೇನು ಕೆಲಸಗಳನ್ನು ಮಾಡ್ಬೇಕು ಅಂದ್ಕೊಂಡಿರ್ತೀರಿ ಎಲ್ಲನೂ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಏನಾರ ಫೆಸ್ಟಿವಲ್ಸ್ ಇತ್ತಂದರೆ ಮೊದಲು ನಾವು ಹಾಕೋದು ರಂಗೋಲಿನ, ಅದ್ರಾಗೂ ಕಲರ್ಫುಲ್ಲಾಗಿ ಇರಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ. ಮೇಡಮ್ ಅವ್ರಿಗೆ ಕಲರ್ ಮಾಡೋದು ಆಮೇಲೆ ರಂಗೋಲಿ ಹಾಕೋದು ಭಾಳ ಇಷ್ಟ. ಯಾವ್ದಾರ ವೇಸ್ಟ್ ಬುಕ್ ಇತ್ತಂದ್ರೆ ತಗೊಂಡು ಕಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಸೊ ಹಂಗಾಗಿ ಆಕೆಗೆ ಒಂದು ಸಣ್ಣ ಫ್ಲವರ್ ಮಾಡಿಕೊಟ್ಟಿನಿ. ಆ ಕಡೆ ಈ ಕಡೆ ಕಲರ್ ಫಿಲ್ ಮಾಡಲಿ ಅಂತ ಅಂದ್ಕೊಂಡು. ಆಸೆ ಇರ್ತೈತಲ್ಲ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಇದೆ ಒಂಥರ ಮೇಕಪ್ ರಂಗೋಲಿ ಅದು ಇದು ಏನಾದರೂ ಮಾಡ್ತಾನೆ ಇರ್ತಾರೆ. ಅವರು ಬೇಡ ಅಂತ ನಾವು ತಡಿಬಾರ್ದವ್ರಿಗೆ. ಅವ್ರು ಏನಾರು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರಲ್ಲ, ಮಾಡಲಿ ಅಂತ ಬಿಡಬೇಕು. ನಾನು ಫಸ್ಟ್ ಒಂದು ವಿಡಿಯೋ ತೊಗೊಂಡು ಆಮೇಲೆ ಫ್ಲವರ್ ಹಾಕ್ಕೊಡ್ತೀನಿ. ಕೆಡಿಸಿದ್ರೆ ಕೆಡಿಸ್ತೀನಿ. ಚಿಟ್ಟು ನೀವೇ ಸನೇಕ ಹೊಡ್ಬಾಯ್ತು ಸದ್ದೊಳಕ್ಕೆ ಅಲ್ ಬನ್ನಿ. ಚಿಟ್ಟಿ ಚಿಟ್ಟಿ ಸಾಕು ಬಾಬಂಗರಿ ಸಾಕು ರೀ. ಬ್ಯಾಡ ಅಷ್ಟು ಚಂದಾಗಿತ್ತು. ಈಗ ಒಟ್ಟು ತಂದಿ ಮಕ್ಕಳು ಸೇರಿ ಕೆಡಿಸ್ಬೇಕಂತ ವಿಚಾರ. ಬ್ಯಾಡ ಮನು ಒಂದ್ ಹನಿ ಚಂದ ಆಗಿತ್ರಿ. ಇನ್ನ ರಂಗೋಲಿದು ಕತಿ ಮುಗೀತು ಗೊತ್ತೈತೆ ನನಗೆ. ಇನ್ನು ಮರ್ತು ಬಿಡೋದನ್ನ ಇಲ್ಲೇ ಫೋಟೋ ವಿಡಿಯೋದಾಗ ನೋಡ್ಕೊಂಡು ಖುಷಿ ಪಡ್ಬೇಕು ಫ್ರೆಂಡ್ಸ್. ಹಾಲು ತೊಗೊಂಡು ಡಬ್ರಿಗೆ ಹಾಕಿ ವಾಪಸ್ ಬರೋಷ್ಟಿಗೆ ಅಂದರೆ ಒಂದು 10 ಮಿನಿಟ್ಸ್ ಇಲ್ಲ ನೋಡಿರಿ ಫ್ರೆಂಡ್ಸ್. ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ, ಹೊಟ್ಟೆ ಹಶು ಆಗ್ತದೆ ಅಂತ ಅಂದ್ಕೊಂಡು ಅದಕ್ಕೆ ಬ್ರೆಡ್ ಜಾಮ್ ತಿನ್ನೋರು ಬ್ರೆಡ್ ಜಾಮ್ ತಿನ್ನತ್ತಾರೆ, ಬ್ರೆಡ್ ತಿನ್ನೋರು ಬ್ರೆಡ್ ತಿನ್ನಕತ್ತಾರ. ಅಂದರೆ ಸ್ವಲ್ಪ ಟಿಫನ್ ಮಾಡೋ ಮಟ್ಟ ತಡೀತಾರೆ ಅಂಥೇಳಿ ಅವ್ರಿಗೆ ಹೊಟ್ಟಿಗೆ ಹಾಕಿ ಆಮೇಲೆ ಸ್ವಲ್ಪ ಆಯಿಲೆಲ್ಲ ಹಾಕಿದ್ರೆ ಆತಂತ. 3 ಜನ ಆಗ್ತಾರಲ್ಲ ಫ್ರೆಂಡ್ಸ್, ನಮ್ಗೆ ಸ್ನಾನಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತದೆ. ಅವ್ರಿಗೆ ಎಲ್ಲರಿಗೂ ಆಯಿಲ್ ಮಾಡಿ ಸ್ನಾನ ಮಾಡ್ಸಕ್ಕೆ. ಪ್ರತಿ ಸಂಡೇನೂ ಇದು ಹಬ್ಬ ಆಗಿರ್ತೈತಿ. ಹಬ್ಬ ಇದ್ದಾಗೂ ಇದು ಹಬ್ಬ ನಮ್ಮದು. ಯಾರು ಕೆಡ್ಸ್ಯಾರದನ್ನ? ನಿನಗೆ ಇಂಥವ ಕೆಲಸ ಬರ್ತಾವನ್ನ, ಮತ್ತೆ ಚಲೋ ಕೆಲಸ ಬರೋದಿಲ್ಲನ್ನ? ನೀ ಮಾಡಿದ್ದು ಹೇಳ, ನಾ ಹೊಡೆದಿದ್ದು ಹೇಳ್ಬೇಡ. ನೀ ಮಾಡಿದ್ದು ಹೇಳ. ಅಪ್ಪ ನಾ ಕೆಡ್ಸಿದ್ನಿ ರಂಗೋಲಿ ಅಂತ ಹೇಳ. ನೀ ಮಾಡಿದ್ದು ಇತ್ತಪ್ಪ ಹೇಳಿ. ಏನು ನಾನು ಹಿಂಗೆ ಬೆಳಗ್ಗೆನೇ ಹೇಳೇನಿಲ್ಲ ರಂಗೋಲಿ ಕೆಡಿಸ್ಬೇಡವಾ ಅಂತೇಳಿ ಹೇಳೇನಿಲ್ಲ. ಮತ್ತೆ ಯಾಕೆ ಕೆಡಿಸಿದಿ? ಚಲೋ ಕೆಲಸ ಗೊತ್ತಿಲ್ಲ ಒಂದು ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಇನ್ನೇನು ಮಾಡೋದು, ರಂಗೋಲಿ ಗುಡಿಸಿ ಚೆಲ್ಬಿಡೋಣ. ಸುಮ್ಮನೆ ಚಂದ ಕಾಣಿಸಂಗಿಲ್ಲ. ನೀಟಾಗಿ ಇದ್ರೆ ನೀಟಾಗಿ ಕಾಣಿಸ್ತತಿ. ಕಚಿ ಪಿಚಿ ಅನಿಸ್ತತಿ. ಯಾರ ಮನೆಗೆ ಬಂದ್ರೆ ಅಯ್ಯೋ ಯಾವ ಥರ ಹಾಕ್ಯಾರ ರಂಗೋಲಿ ಅಂತ ನನಗೆ ಅನ್ಕೊತಾರಂತೆ. ಪೂರ್ತಿ ಗುಡಿಸಿ ಚೆಲ್ಬೇಕಂತ ಗುಡಿಸಿದೆ. ಆಮೇಲೆ ಒಂದು ಐಡಿಯಾ ಬಂತು ನನಗೆ, ಇದನ್ನು ಯಾಕೆ ನಾನು ಮತ್ತೆ ರಿಟರ್ನ್ ರಂಗೋಲಿ ಹಾಕ್ಬಾರ್ದು ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ಎಷ್ಟು ಹಾಕೊಂಡು ರಂಗೋಲಿ ಹಾಕಿದ್ದೆ ಅದರೊಳಗೆ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಹಾಕೊಂಡು ರಂಗೋಲಿ ಇತ್ತು, ಅದು ವೇಸ್ಟ್ ಮಾಡೋದು ಬೇಡ. ಇದರಿಂದನೂ ಒಂದು ಫ್ಲವರ್ ಕ್ರಿಯೇಟ್ ಮಾಡೋಣ ಅಂಥೇಳಿ ನನ್ನ ಟ್ಯಾಲೆಂಟ್ನ ಹುಡುಕಿ ತೆಗೆದು ತೋರಿಸಿನಿ ಫ್ರೆಂಡ್ಸ್. ನೋಡ್ರಿ ಹೆಂಗಾಗೈತಿ ಇನ್ನೊಂದು ರಂಗೋಲಿ. ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಫ್ರೆಂಡ್ಸ್. ಒಂದಿಷ್ಟು ಅಡುಗೆ ಮಾಡಿದೆ. ಹಬ್ಬ ಏನಾರ ಅಮಾವಾಸ್ಯೆ ಇತ್ತಂದರೆ ಕರಿಯೋದು. ನೆನ್ನೆನೇ ಕರ್ದಿದ್ದೆ, ಇವತ್ತೂ ಕರ್ದಿದ್ದಾಗ್ಬಿಟ್ಟೈತಿ. ನನಗೆ ಕರ್ದಿದ್ದು ಜಾಸ್ತಿ ಇಷ್ಟ ಆಗಲ್ಲ ಫ್ರೆಂಡ್ಸ್. ಕರ್ದು ಸ್ಮೆಲ್ಲಿಗೆ ನನಗೆ ತಿನ್ನಂಗೆ ಆಗಲ್ಲ. ಬಟ್ ನಮ್ಮ ಮನೆಯೊಳಗೆ ಇವ್ರು ಕರ್ದಿದ್ದಕ್ಕೆ ಜೀವ ಅದಾರ.
ಲಾಸ್ಟ್ ಟೈಮ್ ನಾನು ತಾಲಿಪಟ್ಟಿ ಹಿಟ್ಟು ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾವು ಈ ಥರ ವಡೆಗೂ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟು ಹಾಕಿ ಮಾಡೂಬೋದು, ಅದ್ರೊಳಗೂ ಮಾಡ್ಬೋದು. ಬಟ್ ಈ ಹಿಟ್ಟಲ್ಲೇ ಮಾಡಿದ್ರಿಂದ ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗ್ತೈತಿ, ಆಮೇಲೆ ಹೆಲ್ದಿನೂ ಇರ್ತೈತಿ. ಯಾಕಂದರೆ ಭಾಳ ಥರದ ಕಾಳು ಎಲ್ಲ ಕೂಡಿಸಿರ್ತೀವಲ್ಲ, ಸೊ ಹಂಗಾಗಿ ಹೆಲ್ತಿಗೆ ಭಾಳ ಚಲೋ. ತಾಲಿಪಟ್ಟಿ ಮಾಡ್ಕೊಂಡ್ರೂ ಮಸ್ತ್ ಆಗ್ತೈತಿ. ಈ ಬಿಸಿಲಿಗಂತೂ ಹೆಲ್ತಿಗೆ ಭಾಳ ಚಲೋ ಫ್ರೆಂಡ್ಸ್ ಇದು. ಕಟ್ಟಿ ಹಾಕ್ಲ್ಯಾ ನಿನ್ನ? ಕಟ್ಟಿ ಹಾಕ್ಲ್ಯಾ? ಕೈಕಾಲು ಕಟ್ಟಿ. ಹಬ್ಬ ಇದ್ದಿದ್ದರಿಂದ ಬ್ಯುಸಿ ಇದ್ದೆ, ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಮಾರನೇ ದಿನದ ಬೆಳಗಿನ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್. ಬಂದು 1 2 3 ಹಾಕೊಡಿ ತಂಗಿ. ಮುಂದೆ ಓಡ್ತಾವಳು. 2 ಎಲ್ಲೋತ್ತ? ಇಲ್ಲೇ ಒಂದು ಹೆಸರಿಡು ಫಂಕ್ಷನ್ ಐತಿ, ಸೊ ಅದಕ್ಕೆ ಹೋಗಕ್ಕೆ ರೆಡಿ ಆಗಕತ್ತೀವಿ. 1 ಗಂಟೆಗೆ ಹೇಳಿದ್ರು ಬರೋಕೆ, ಬಟ್ ನಾನು 1:15 ಆಗಿತ್ತು. ಜಾನು ಬರೋದು ಲೇಟ್ ಆಗ್ತೈತಿ, ವಾಪಸ್ ಆಡ್ತಾರಾಗತ್ತಂದು ಆಕಿನ ಕರ್ಕೊಂಡು ಹೋಗ್ಬೇಕಂತೇಳಿ ಸ್ಕೂಲ್ ಬಿಡೋ ಮಟ್ಟ ನಿಂತು, ಆಮೇಲೆ ಆಕಿನ ಕರ್ಕೊಂಡು ಹೋಗೋಷ್ಟಿಗೆ ಅಂದರೆ ಹೆಸರು ಹಿಡಿದು ಮುಗಿದ್ಬಿಟ್ಟಿತ್ತು ಫ್ರೆಂಡ್ಸ್. ಈಕಿ 4:15 ಬಂದ್ಲಂದ್ರೆ ನಮಗೆಲ್ಲರೂ ಹೋಗೋಕೆ ಕರೆಕ್ಟ್ ಆಗ್ತೈತಿ, ಇಲ್ಲಾಂದ್ರೆ ಆಗ್ಬಿಡ್ತೈತಿ. 1:30ಗೆ ಬಂದುಬಿಡ್ತಾಳಲ್ಲ, 1:30ಗೆ ನಾವು ವಾಪಸ್ ಮುಗಿಸ್ಕೊಂಬರೋದು ಲೇಟ್ ಆಗ್ಬೋದು, ಹೆಚ್ಚು ಕಮ್ಮಿ ಮತ್ತೊಬ್ಬಕ್ಕೆ ಆಗ್ತಾಳಂತೆ ಅಂದ್ಕೊಂಡು ಲೇಟ್ ಮಾಡಿಕೊಂಡು ಹೋಗಿ ಬಂದ್ವಿ. ನಾವು ಹೋಗೋಷ್ಟಿಗೆ ಹೆಸರಿಡೋದೆಲ್ಲ ಮುಗಿದ್ಬಿಟ್ಟಿತ್ತು. ಇಲ್ಲ, ನಾನೇ ಹೇಳಿದ್ನೆ ಸ್ಕೂಲಿಂದ ಆಕಿರ್ ಕರ್ಕೊಂಬರೋದು ಲೇಟ್ ಆಗ್ತದೆ. ಸೊ ಫ್ರೆಂಡ್ಸ್, ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ಒಂದು ಬ್ಲೌಸ್ ಕಟ್ ಮಾಡೋದೈತಿ, ಕಟ್ ಮಾಡೋಣ. ಇದು ನಾರ್ಮಲ್ ಬ್ಲೌಸ್ ಫ್ರೆಂಡ್ಸ್. ಚಿಟ್ಟುನ ಆಟ ಆಡೋಕೆ ಹಚ್ಚಿ ನಾನು ಇದನ್ನು ಕಟ್ ಮಾಡ್ಕೊಂಡ್ರತ್ತಂತ ಅಂದ್ಕೊಂಡೆ. ಸ್ಟಿಚ್ ಮಾಡಬೇಕಂದ್ರೆ ಆಲ್ರೆಡಿ ಈಗ 4:45 ಹಾಕೊಂಡಿತ್ತು, ಅದಕ್ಕೆ ಕಟ್ ಮಾಡಿ ಇಟ್ಬಿಟ್ರೆ ಸ್ಟಿಚ್ ಮಾಡ್ಬೋದು ಆರಾಮಾಗಿ ಅಂತ. 1/2 hour 20 minutesನಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಬಟ್ ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಅವಸರದಾಗ ಕಟ್ ಮಾಡೋದು ಆಗಂಗಿಲ್ಲ. ಸೊ ಅದಕ್ಕೆ ಮೈಂಡ್ ಫ್ರೀ ಇದ್ದಾಗ ಕಟ್ ಮಾಡ್ಕೋಬೇಕು ಅಂದ್ಕೊಂಡು ಕಟ್ ಮಾಡಿದೆ. ಟೈಮ್ ಉಳಿದಿತ್ತು. ಇವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ, ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮನೆಯೊಳಗೆ ಮಕ್ಕಳಿದ್ರಂದ್ರೆ ಹೊಡಿಬಾರ್ದು. ನೋಡ ನೋಡ ಎಷ್ಟು ಚಂದ ಅಲ್ಲ. ಬಾ ಮಕ್ಕೋಲಿ ಬಾ, ಒಂದಿಟ್ಟು ಹೊತ್ತು ಪಾಪಿ ಈಗ ಸ್ಕೂಲಿಂದ ಬಂದಾಳಿಲ್ಲಕ್ಕಿ. ಮಕ್ಕೋಲಿ ಬಾ, ಬಾಯ್. ಈ ಸ್ಲೀವ್ ಕಟ್ ಮಾಡುವಾಗ ಫ್ರೆಂಡ್ಸ್ ಆಲ್ಮೋಸ್ಟ್ ಬ್ಲೌಸು ಒಂದು ಸ್ವಲ್ಪ ಫ್ಯಾಟ್ ಇದ್ರಂದ್ರೆ ಕಡಿಮೆ ಆಗ್ತಾ ಇರ್ತವೆ. ಆವಾಗ ನಾವು 4 ಕಡೆ ಅಟ್ಯಾಚ್ ಮಾಡೋ ಬದಲು ಈ ಥರ ಒಂದು ಸೈಡನ್ನ ಸ್ವಲ್ಪ ಒಳಗೆ ಸರಿಸ್ಕೊಂಡು ಒಂದು ಸ್ವಲ್ಪ ಹೆಚ್ಚಿಗೆ ಬಟ್ಟೆನ ಇದು ಮಾಡ್ಬೋದು. ಇದರಿಂದ ಏನಾಗ್ತೈತಂದ್ರೆ 4 ಕಡೆ ಜಾಯಿನ್ ಮಾಡೋ ಬದಲು 2 ಕಡೆ ಜಾಯಿನ್ ಮಾಡ್ಬೋದು, ಟೈಮ್ ಉಳಿತೈತಿ. ಬಟ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡುವಾಗ ಸ್ವಲ್ಪ ಬಟ್ಟೆ ಕಡಿಮೆನೇ ಐತಿ. ಇವ್ರು ಸ್ವಲ್ಪ ಮೀಡಿಯಮ್ ಫ್ಯಾಟ್ ಅದಾರ, ಇಲ್ಲಿ ನೋಡ್ಬೋದು ನೀವು, ಅಷ್ಟು ಬಟ್ಟೆ ಕಡಿಮೆ ಐತಿ. ಬಟ್ ಲೈನಿಂಗ್ ಒಳಗೆ ಕಟ್ ಮಾಡ್ದಂಗೆ ನಾವು ಮೇನ್ ಫ್ಯಾಬ್ರಿಕ್ನಾಗ ಕಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದ್ರೆ ಕಾಣಿಸ್ತತ್ತದು. ಅದಕ್ಕೆ ನಾವೇನು ಮಾಡಬೇಕು, 4 ಸೈಡನ್ನು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಅಂದರೆ ಸ್ಟಿಚಿಂಗ್ ಒಳಗೆ ಹೋಗ್ತೈತಿ, ಭಾಳ ಕಾಣಿಸಲ್ಲ. ಅಂದ್ರೆ ನಾವು ಪ್ಯಾಚ್ ಕೊಟ್ಟಿರೋದೇನೈತಿ ಅದನ್ನು. ಈ ರೀತಿ ಪ್ರಾಬ್ಲಮ್ಸು ಮೀಡಿಯಮ್ ಫ್ಯಾಟ್ ಇದ್ದವ್ರು ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಫೇಸ್ ಮಾಡಿರ್ತೀರಿ, ಯಾರು ಸ್ಟಿಚ್ ಮಾಡ್ತೀರಿ ಅವರು. ಈ ಥರ ನಾನೇನಾದರೂ ಮಡಿಸ್ಕೊಂಡು ಕಟ್ ಮಾಡಿದೆ ಅಂದ್ರೆ, ಲೈನಿಂಗ್ ಕಟ್ ಮಾಡಿದ್ನಲ್ಲ ಹಂಗೆ ಕಟ್ ಮಾಡಿದ್ರೆ ಕಾಣಿಸ್ತತೆ ಅಂತೇಳಿ ಅಂದ್ಕೊಂಡು ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದನ್ನು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಬಂತು ಬ್ಲೌಸ್ ಅಂತ.
ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.